ನಮಸ್ತೆ ಫ್ರೆಂಡ್ಸ್. ಇವತ್ತು ಒಂದು ಜೆಡ್ ಪಿ ಅಪ್ಲಿಕೇಶನ್ಸ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಇದು ಜೆಡ್ ಪಿ ಅಪ್ಲಿಕೇಶನ್ಸ್ ಅಂತ ಕೆಲವರಿಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರ್ಬೋದು, ಇನ್ನೂ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು. ಈ ಅಪ್ಲಿಕೇಶನ್ಸ್ ಏನಂತಂದ್ರೆ ಇದನ್ನು ಒಂದು ಫೋನ್ಪೇ, ಪೇಟಿಎಮ್ ಥರ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ನು, ಒಂದು ಆನ್ಲೈನ್ ಯುಟಿಲಿಟಿ ಸರ್ವಿಸ್ ಪ್ರೊವೈಡರ್ ಕಂಪ್ನಿ ಇದೆ. ಇದರಲ್ಲಿ ನಾವು ಮೊಬೈಲ್ ರೀಚಾರ್ಜು, DTH ರೀಚಾರ್ಜು, ಈ ಥರ ಬಿಲ್ಲಿಂಗು, ಆಮೇಲೆ ಇದರಲ್ಲಿ ಶಾಪಿಂಗು ಅದನ್ನೆಲ್ಲ ಮಾಡಿಕೊಂಡು ಇದರಲ್ಲಿ ಒಂದು ಕ್ಯಾಶ್ ಬ್ಯಾಕು, ಕಮಿಷನು, ಇದರಲ್ಲಿ ಒಂದು ಇನ್ಕಮ್ ಜನ್ರೇಟ್ ಮಾಡ್ಬೋದು, ನಮ್ಮದೊಂದು ಅರ್ನಿಂಗ್ ಮಾಡ್ಕೋಬೋದು ಅಂಥ ಒಂದು ಕಾನ್ಸೆಪ್ಟು, ಅಂಥ ಒಂದು ಅಪರ್ಚುನಿಟಿ ಇದರಲ್ಲಿದೆ. ನೋಡಿ, ಈ ಥರ ಕಾನ್ಸೆಪ್ಟ್ ಅಪ್ಲಿಕೇಶನ್ಸ್ಗಳು ನಾವು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀವಿ. ಫೋನ್ಪೇ, ಪೇಟಿಎಮ್ ಥರ ನಾವು ಪ್ರತಿ ತಿಂಗಳು ಅದರಲ್ಲಿ ರೀಚಾರ್ಜ್ ಮಾಡ್ತೀವಿ, ಅದರಲ್ಲಿ ಏನಾದರೂ ಶಾಪಿಂಗ್ ಮಾಡ್ತೀವಿ, ಅದರಲ್ಲಿ ಬಿಲ್ಲಿಂಗ್ಗಳೆಲ್ಲ ಮಾಡ್ತೀವಿ. ಬಟ್ ನಮ್ಗೆ ಅದರಿಂದ ಇನ್ಕಮ್ ಜನ್ರೇಟ್ ಆಗೋಲ್ಲ. ಒಂದು ಸರ್ವಿಸ್ ಅವೈಲೇಬಲ್ ಇರುತ್ತೆ, ಒಂದು ನಾವು ಅದರಲ್ಲಿ ಕಸ್ಟಮರ್ ಆಗಿ ಯೂಸ್ ಮಾಡ್ಕೋತೀವಿ. ಬಟ್ ಅದೇ ಕೆಲಸ ಈ ಜೆಡ್ ಪೇದಲ್ಲಿ ಮಾಡಿದರೆ ನೀವು ಇದರಲ್ಲಿ ಒಬ್ಬ ಬಿಸ್ನೆಸ್ ಬಿಲ್ಡ್ ಮಾಡ್ಬೋದು, ಇದರಲ್ಲಿ ಒಂದು ಇನ್ಕಮ್ ಜನ್ರೇಟ್ ಮಾಡ್ಬೋದು. ನೀವು ಒಂದು ಡಿಜಿಟಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನಿಮ್ಮದು ಬರೀ ರೀಚಾರ್ಜ್ಗಳಲ್ಲೇ. ಇದರಲ್ಲೇ ಯಾವುದೇ ನಿಮ್ಮದೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡೋದಾಗಲಿ, ಸೇಲ್ ಮಾಡೋದಾಗಲಿ, ಒಂದು ಮಾರ್ಕೆಟಿಂಗ್ ಆಗಲಿ, ಇದರಲ್ಲಿ ಯಾವುದೂ ಇಲ್ಲ ಅಂಥದ್ದು. ನೀವು ಜಸ್ಟ್ ಸರ್ವಿಸ್ ಯೂಸ್ ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಯಾಕೆ ನಾವು ಯೂಸ್ ಮಾಡ್ಕೋಬೇಕು ಅಂತಂದ್ರೆ ಇದರಲ್ಲಿ ನಮ್ಮದು ಪ್ರತಿ ಟ್ರಾನ್ಸಾಕ್ಷನ್ನು, ಪ್ರತಿ ರೀಚಾರ್ಜಲ್ಲಿ ನಮ್ಗೆ 8% ಕ್ಯಾಶ್ ಬ್ಯಾಕ್ ಬರುತ್ತೆ. ನೋಡಿ, ಮೊಬೈಲ್ ರೀಚಾರ್ಜು ನಾವು 300 ರುಪೀಸ್ ಮಾಡ್ತೀವಿ, ಮನೇಲಿ ಒಂದು 2 ಮೊಬೈಲ್ ಇರುತ್ತೆ, ಮಂತ್ಲಿ 300 600 ಆಗುತ್ತೆ. ಟಿವಿದೊಂದು 300 400 ಅಂದರೆ ಒಂದು 1000 ರೂಪಾಯಿ ನಾವು ಅಪ್ರಾಕ್ಸಿಮೇಟ್ ಪ್ರತಿ ತಿಂಗಳು ರೀಚಾರ್ಜ್ ಮಾಡ್ತೀವಿ. ಬಟ್ ಅದರಿಂದ ನಮಗೆ ಪ್ರತಿ ರೀಚಾರ್ಜಲ್ಲಿ 3 ರೂಪೀಸ್ ನಾವು ಎಕ್ಸ್ಟ್ರಾ ಪೇ ಮಾಡ್ತೀವಿ, ಸರ್ವಿಸ್ ಚಾರ್ಜ್ ಅಂತ, ಇವು ಫೋನ್ಪೇಗಳಲ್ಲಿ. ಬಟ್ ಇದರಲ್ಲಿ ನಮ್ಗೆ 8 ರೂಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ. 8% ಅಂದರೆ 1000 ರೂಪೀಸ್ಗೆ 8% ಅಂದರೆ 80 ರೂಪೀಸ್ ನಮ್ಗೆ ಆಲ್ಮೋಸ್ಟ್ ಇದರಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ. ನೋಡಿ, ಅದರಲ್ಲಿ 3 ರೂಪೀಸ್ ನಾವು ರೀಚಾರ್ಜ್ಗೆ ಕಮಿಷನ್ಸ್ ಕೊಡಬೇಕು ನಾವೇ. ಇಲ್ಲಿ ಕಮಿಷನ್ ನಮಗೆ ಕಂಪ್ನಿ ಕೊಡುತ್ತೆ. ನೋಡಿ, ಅದಕ್ಕಾಗಿ ಇದು ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ, ಅರ್ನಿಂಗ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಂದು ಅರ್ನಿಂಗ್ ತೋರಿಸ್ತೀನಿ. ನಾನು ಈ ಅಪ್ಲಿಕೇಶನ್ಸ್ ಸುಮ್ಮನೆ ಡೌನ್ಲೋಡ್ ಮಾಡಿಕೊಂಡು ಈ ರೀಚಾರ್ಜ್ ಮಾಡ್ತಾಯಿದ್ದೇನೆ. ಇಲ್ಲಿ ನೋಡಿ, ನಂದು ಇವತ್ತು 32 ರೂಪೀಸ್ ನನ್ನ ಕಮಿಷನ್ ಬಂದಿದೆ. ಆಮೇಲೆ ನಂದು ಟೋಟಲ್ ಇನ್ಕಮು 8930 ರೂಪೀಸು. ಆ ಥರ ಇದರಲ್ಲಿ ನಾವು ಒಂದು ಸ್ವಲ್ಪ ಈ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಇನ್ವಾಲ್ವ್ ಆದರೆ ನಾವು ಇದರಲ್ಲಿ ಒಂದು ಫುಲ್ ಟೈಮ್ ಇನ್ಕಮ್ ಜನ್ರೇಟ್ ಮಾಡ್ಬೋದು. ನಾವು ಜಾಬ್ಗಳಲ್ಲಿ ನಮ್ಮ ಕರೆಂಟ್ ಪ್ರೊಫೆಷನಲ್ಲಿ ಏನು ಇನ್ಕಮ್ ಜನ್ರೇಟ್ ಮಾಡ್ತಾಯಿದ್ದೀವಿ ಅದರಷ್ಟು ಇನ್ಕಮು ಮತ್ತು ಅದಕ್ಕೂ ಬೀಟ್ ಮಾಡೋಷ್ಟು ಇನ್ಕಮ್ ಮಾಡ್ಬೋದು. ಕರೆಂಟ್ ಪ್ರೊಫೆಷನಲ್ಲಿ ಯಾವುದು ಅಂತಂದರೆ ಯಾವ ಪ್ರೊಫೆಷನೇ ಇರಲದು, ಈವನ್ ಹೈ ಪ್ರೊಫೈಲ್ ಪ್ರೊಫೆಷನ್ ಇದ್ರೂ ಕೂಡ ಅದಕ್ಕೆ ಬೀಟ್ ಮಾಡೋಂಥ ಇನ್ಕಮ್ ಇದರಲ್ಲಿ ಜನ್ರೇಟ್ ಮಾಡ್ಬೋದು. ನಾನು ನಿಮಗೆ ಹೇಳ್ಕೊಡ್ತೀನಿ ಅದು ಯಾವ ಥರ ಮಾಡ್ಬೋದು ಇಲ್ಲಿ ಅಂತ. ಇಲ್ಲಿ ನೋಡಿ, ನಾನು ಮೈ ಬಿಸ್ನೆಸ್ ಅಂತ ಕ್ಲಿಕ್ ಮಾಡಿದೆ. ಇಲ್ಲಿ ನಂದು ಸ್ಟೇಟಸ್ ಇದೆ ನೋಡಿ. ನಾನು ಇದರಲ್ಲಿ ನಂದು ಯೂಸರ್ ID ಇದೆ, ನಂದು ಸ್ಟೇಟಸ್ ಇದೆ. ಇದರಲ್ಲಿ ನಾವು ಸೂಪರ್ ಪ್ರೈಮ್ ಮೆಂಬರ್ ಇದ್ದೀನಿ ನಾನು ಇದರಲ್ಲಿ. ಯಾಕಂತಂದ್ರೆ ಕಂಪ್ನಿಯಲ್ಲಿ ನಾನು ಇದು ಬಿಸ್ನೆಸ್ ಪಾರ್ಟ್ನರ್ ಇದ್ದಂಗೆ, ಒಂದು ಪ್ರೀಮಿಯಮ್ ಮೆಂಬರ್ ಇದ್ದಂಗೆ ನಾನು ಈ ಕಂಪ್ನಿಗೆ. ನಾನು ಇದರಲ್ಲಿ ಏನು ಮಾಡಬೇಕು ಅಂತಂತಂದರೆ ಈ ಥರ ರೀಚಾರ್ಜ್ ಮಾಡ್ಕೊಳ್ಳೋ ಯೂಸರ್ಸ್ನ ನಮ್ಮ ಕಾಂಟ್ಯಾಕ್ಟಲ್ಲಿ, ನಮ್ಮ ಸರ್ಕಲಲ್ಲಿ, ನಮ್ಮದು ನಿಯರೆಸ್ಟು, ನಮ್ಮದು ಸ್ವಲ್ಪ ಗೊತ್ತು ಪರಿಚಯದಲ್ಲಿರೋರನ್ನ ಇದಕ್ಕೆ ಕನೆಕ್ಟ್ ಮಾಡಿ. ಯಾಕಂತ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ. ರೀಚಾರ್ಜ್ ಕಮಿಷನ್ಸ್ ಕ್ಯಾಶ್ ಬ್ಯಾಕ್ ಬರುತ್ತೆ, ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಟ್ ಅದರಿಂದ ನಮಗೇನು ಹೆಲ್ಪ್ ಆಗುತ್ತೆ ಅಂತಂದ್ರೆ ನಮಗೆ ರೀಚಾರ್ಜ್ ಕಮಿಷನ್ ಜೊತೆಗೆ ನಾವು ಪ್ರಮೋಷನ್ ಮಾಡಿದ್ದು, ಇದು ಪ್ರಮೋಟ್ ಮಾಡಿದ್ದು, ಇದು ರೆಫರ್ ಮಾಡಿದ್ದು ಕಮಿಷನ್ ಕಂಪ್ನಿ ನಮ್ಗೆ ಕೊಡುತ್ತೆ. ಯಾವುದಂತಂದ್ರೆ ಪ್ರತಿ ರೆಫರಲ್ಲು, ಪ್ರತಿ ಪ್ರಮೋಷನ್ಸ್ಗೆ ನಮಗೆ 200ಇಂದ 500 ರೂಪೀಸು ನಮ್ಗೆ ರೆಫರಲ್ ಬೋನಸ್ಸು, ಕಮಿಷನ್ ಬೋನಸ್ ಅಂತ ಕೊಡುತ್ತೆ ನಾವು ಶೇರ್ ಮಾಡೋದ್ರಲ್ಲಿಂದ. ಅದೇ ಥರ ನೋಡಿ, ನನಗೆ 8930 ರೂಪೀಸ್ ಅಂತಂದ್ರೆ ಬರೀ ಡೈರೆಕ್ಟ್ ರೆಫರಲ್ ಇಲ್ಲಿದೆ ನೋಡಿ. ಡೈರೆಕ್ಟ್ ರೆಫರಲ್ ನಾನು ಎಷ್ಟು ಡೈರೆಕ್ಟ್ ರೆಫರಲ್ ಮಾಡಿದ್ದೀನಿ ಅದನ್ನೆಲ್ಲ ಇಲ್ಲಿ ಬರುತ್ತೆ. 200 ಇದೆ, 500 ಇದೆ ನೋಡಿ, 500 ಈ ಥರ ನಾವು ಇದರಲ್ಲಿ ಗೊತ್ತಿರೋರಿಗೆ ಎಷ್ಟು ಜನಕ್ಕೂ ಹೇಳ್ತೀವಿ ಅಷ್ಟು ನಮ್ಮ ಕಂಪ್ನೀಲಿ ಇನ್ಕಮ್ ಕೊಡುತ್ತೆ. ಅದೇ ಥರ ನಮ್ಗೆ ಸೈನಪ್ ಬೋನಸ್ಸು, ನಾವು ಇದರ ಅಪ್ಲಿಕೇಶನ್ ಸೈನಪ್ ಮಾಡಿದ ಕೂಡಲೇ 599 ಸೈನಪ್ ಬೋನಸ್ ಕೊಡುತ್ತೆ. ಆ ಸೈನಪ್ಪಿಂದ ನಾವು ಪ್ರತಿ ಸಲ ನಾವು ಏನು ರೀಚಾರ್ಜ್ ಮಾಡ್ತೀವಿ, ಟ್ರಾನ್ಸಾಕ್ಷನ್ ಮಾಡ್ತೀವಿ, ಅದರದ್ದು ಒಂದೊಂದು ರೂಪಾಯಿ ನಮ್ಮ ಅರ್ನಿಂಗಲ್ಲಿ ಆ್ಯಡ್ ಆಗ್ತಾ ಇರುತ್ತೆ. ಅದು ಕೂಡ ನಮಗೆ ಫ್ರೀಯಾಗಿ ಕೊಡುತ್ತೆ ಕಂಪ್ನಿ. ಅದ್ರ ಜೊತೆಗೆ ಇಲ್ಲಿ ಕಮಿಷನ್, ಸೆಲ್ಫ್ ಕಮಿಷನ್ ಅಂತಂದರೆ ರೀಚಾರ್ಜು 8% ಏನು ಕ್ಯಾಶ್ ಬ್ಯಾಕ್ ಬರುತ್ತೆ ಅದು ಇದೆ. ಆಮೇಲೆ ನೆಕ್ಸ್ಟು ಟೀಮ್ ಲೆವೆಲ್ ಕಮಿಷನ್ಸು, ಅಂದರೆ ಟೀಮಲ್ಲಿ ನಾವು ಈಗ ಯಾರಿಗಾದರೂ ಸ್ಪಾನ್ಸರ್ ಮಾಡ್ತೀವಿ, ಅವರು ರೀಚಾರ್ಜ್ ಮಾಡ್ತಾರೆ, ಅದರಲ್ಲಿಂದ 2% ನಮ್ಮ ಕಮಿಷನ್ ಬರುತ್ತೆ. ಅವ್ರಿಗೆ 8% ಬರುತ್ತೆ, ನಮ್ಗೆ 2% ಬರುತ್ತೆ. ಆ ಥರ ಟೀಮ್ ಅವ್ರದ್ದು ರೀಚಾರ್ಜ್ ಮಾಡೋದ್ರಿಂದ ಬರುತ್ತೆ. ಆಮೇಲೆ
ನನಗೆ ಡೈರೆಕ್ಟ್ ರೆಫರಲ್ದು 7,100 ರುಪೀಸು. ಆಮೇಲೆ ಟೀಮ್ ಲೆವೆಲ್ ರೆಫರಲ್ಲು, ನಾವು ಏನು ರೆಫರ್ ಮಾಡಿದ್ದೀವಿ ಅವ್ರು ಬೇರೆ ಯಾರಿಗಾದ್ರೂ ರೆಫರ್ ಮಾಡಿದ್ರೆ ಅದರಲ್ಲಿಂದನೂ ನಮ್ಗೆ ಕಮಿಷನ್ ಬರುತ್ತೆ. ನೋಡಿದು ಈ ಥರ ಅಪ್ ಟು 20 ಲೆವೆಲ್ವರೆಗೂ ಯಾರೆಲ್ಲ ಇದರಲ್ಲಿ ಅವ್ರಿಗೆ ರೆಫರ್ ಮಾಡಿದ್ರೆ ಅವ್ರಿಗೆ ಗೊತ್ತಿರೋರಿಗೆ ಅವರಿಗೂ ಇನ್ಕಮ್ ಬರುತ್ತೆ, ನಮಗೂ ಇನ್ಕಮ್ ಬರುತ್ತೆ. ಅದು ಆದಮೇಲೆ ನಾವು ಇದರಲ್ಲಿ ಒಂದು 15 ಮೆಂಬರ್ಗೆ ಏನಾದರೂ ನಾವು ಇದರಲ್ಲಿ ರೆಫರ್ ಮಾಡಿದ್ರೆ ನಮಗೆ ಕಂಪ್ನಿಯಿಂದ ರಾಯಲ್ಟಿ ಇನ್ಕಮ್ ಅಂತ ಪ್ರತಿದಿನವೂ ಕಂಪ್ನಿ ಟರ್ನೋವರಲ್ಲಿ ಒಂದು 2% ನಮಗೆ ರಾಯಲ್ಟಿ ಇನ್ಕಮ್ ಬರುತ್ತೆ. ಪ್ರತಿದಿನ ಕಂಪ್ನಿದ ಟರ್ನೋವರ್ ಏನಾಗುತ್ತೆ ಅದರ 2% ರಾತ್ರಿ 12 o'clock ಅದರದ್ದು ಡೇ ಕ್ಲೋಸಿಂಗ್ ಆದ ಕೂಡಲೇ ಜಸ್ಟ್ ಒಂದು 2 ಮಿನಿಟ್ಸ್ 5 ಮಿನಿಟ್ಸ್ ಒಳಗಡೆ ನಮ್ಗೆ ರಾಯಲ್ಟಿ ಇನ್ಕಮ್ ಬರುತ್ತೆ ಪ್ರತಿದಿನ. ಅದೇ ಥರ ಮಂತ್ಲಿ ಇನ್ಸೆಂಟಿವ್, ಈ ಥರ ಒಂದೊಂದು ಮಂತ್ಲಿ ಫಿಕ್ಸ್ ಥರ ಮಂತ್ಲಿ ಇನ್ಸೆಂಟಿವ್ 100 ರುಪೀಸು. ಇದು ಇನಿಷಿಯಲಿ ಇದು ಹಂಗೆ ಇದೆ. ಸ್ವಲ್ಪ ನಾವು ಇದರಲ್ಲಿ ಕಾನ್ಸೆಪ್ಟಲ್ಲಿ ಅರ್ಥ ಮಾಡಿಕೊಂಡು ಸ್ವಲ್ಪ ಸ್ಪಾನ್ಸರ್ಡ್ ಹಂಗೆ ನಮ್ಮ ಟೀಮಲ್ಲೂ ಕೂಡ ಸ್ಪಾನ್ಸರ್ಡ್ ಜಾಸ್ತಿ ನಡೀತು, ಟೀಮಲ್ಲೂ ಕೂಡ ರೀಚಾರ್ಜ್ ಜಾಸ್ತಿ ನಡೀತು. ಇದರಿಂದ ಕಂಪ್ನಿದ ಟರ್ನೋವರು, ಕಂಪ್ನಿ ಬಿಸ್ನೆಸ್ ಗ್ರೋ ಆಗುತ್ತೆ. ಅದರಿಂದ ನಮ್ಗೆ ಇನ್ಕಮ್ ಹಂಗೆ ನಮ್ಗೆ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾರೆ, ಇನ್ಕಮ್ ಹಂಗೆ ನಮ್ಗೆ ಮಲ್ಟಿಪಲ್ ಆಗ್ತಾ ಇರುತ್ತೆ. ಇದೇ ಥರ ನಮ್ಮದು ಇದರಲ್ಲಿ ನಮ್ಮ ಸೀನಿಯರ್ಸು ನಮ್ಗೆ ಈ ಬಿಸ್ನೆಸ್ಸಲ್ಲಿ ಯಾರು ಇನ್ವಾಲ್ವ್ ಮಾಡಿದಾರಲ್ಲ ಅವ್ರದ್ದು ನಿಮ್ಮದು ಪೇಮೆಂಟ್ ಸ್ಲಿಪ್ ತೋರಿಸ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ ಯಾವ ಥರ ಅವ್ರು ಇನ್ಕಮ್ ಜನ್ರೇಟ್ ಮಾಡಿದ್ದಾರೆ ಅಂದ್ರೆ. ನಾನು ಅದೇ ಹೇಳ್ದಲ್ಲ ಆವಾಗಲೇ, ಹೈ ಪ್ರೊಫೈಲು ಜಾಬ್ಗಳಿಗೆ ಕೂಡ ಬೀಟ್ ಮಾಡೋಂಥ ಒಂದು ಪಾಸಿಬಿಲಿಟಿ, ಒಂದು ಹೈ ಇನ್ಕಮ್ ಜನ್ರೇಟ್ ಮಾಡೋಂಥ ಒಂದು ಆಪರ್ಚುನಿಟಿ ಇದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ, ಇವರೆಷ್ಟಿದೆ ಇನ್ಕಮ್ ನೋಡಿ. ಅವ್ರದ್ದು ಜಾಯ್ನಿಂಗ್ ಡೇಟು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ 5 lakh ರುಪೀಸ್ ಇದೆ ಅವ್ರದ್ದು ಇನ್ಕಮ್, 5 lakh. ಅವ್ರದ್ದೆಲ್ಲ ಸೆಲ್ಫ್ ಕಮಿಷನ್ಸು, ಟೀಮ್ ಲೆವೆಲ್ ಕಮಿಷನ್ಸು. ಟೀಮ್ ಅವ್ರು ರಿಚಾರ್ಜ್ ಮಾಡಿದೆ 16,700 ರುಪೀಸ್ ಇದೆ. ಡೈರೆಕ್ಟ್ ರೆಫರಲು 89,000 ಇದೆ. ಆಮೇಲೆ ಟೀಮ್ ಲೆವೆಲ್ ರೆಫರಲು 2,99,130. ರಾಯಲ್ಟಿ ಇನ್ಕಮ್ 80,000. ಮಂತ್ಲಿ ಇನ್ಸೆಂಟಿವ್ 2,250. ಈ ಥರ ಹಂಗೆ ನಮ್ಮದು ಸ್ವಲ್ಪ ಟೀಮ್ ಲೆವೆಲ್ಲು, ನಮ್ಮದು ಕೂಡ ಸ್ವಲ್ಪ ಸ್ಪಾನ್ಸರ್ಡು, ನಮ್ಮದು ಕೂಡ ಈಗ ಸ್ವಲ್ಪ ರೆಫರಲ್ಲು ಜಾಸ್ತಿ ಆಯ್ತಂದ್ರೆ ನಾವು ಕೂಡ ಈ ಲೆವೆಲ್ಲು ಇನ್ಕಮ್ ಜನ್ರೇಟ್ ಮಾಡ್ಬೋದು. ಸ್ವಲ್ಪ ಕೆಲವರು ಫಾಸ್ಟ್ ಆಗ್ಬೋದು, ಕೆಲವರು ಸ್ಲೋ ಆಗ್ಬೋದು. ನಾವು ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ಆ ಥರ ಇದೆ. ಇವ್ರು ಜಾಯ್ನ್ ಆಗಿರೋದು, ಇವ್ರ ಜಾಯ್ನಿಂಗ್ ಡೇಟ್ ಎಲ್ಲ ನಿಮ್ಗೆ ಸ್ವಲ್ಪ ತೋರಿಸ್ತೀನಿ ರೀ ಯಾವ ಥರ ಇದೆ ಅವ್ರದ್ದು ನೋಡಿ. ಅವ್ರದ್ದು ಬ್ಯಾಂಕೆಲ್ಲ ವಿಡ್ರಾಲ್ ಮಾಡಿದ್ದು ಕೂಡ ಇದೆ ನೋಡಿ. 1,49,000 ಬ್ಯಾಂಕ್ ವಿಡ್ರಾಲ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಜಾಯ್ನಿಂಗ್ ಡೇಟು ನನ್ನ ಹತ್ರ ತೋರಿಸ್ತೀನಿ ಸೆಕೆಂಡು. ಅವ್ರು ಜಸ್ಟು ಈ ಇನ್ಕಮ್ ಯಾವಾಗ ಜನ್ರೇಟ್ ಮಾಡಿದ್ದಾರೆ ಅಂತಂದ್ರೆ ವೆರಿ ಶಾರ್ಟ್ ಪೀರಿಯಡಲ್ಲಿ ನೋಡಿ. ಇಲ್ಲಿ ಸಚಿನ್ ಸೂರ್ಯವಂಶಿ ಅಂತ 5,61,000 ಆಗಿದೆ. ಈಗ ನಾನು ಅದು ತೋರಿಸಿದ ಸ್ವಲ್ಪ ಒಂದು ವಾರದ ಸ್ವಲ್ಪ ಓಲ್ಡ್ ನಿಮ್ಮದು ರಿಪೋರ್ಟ್ ತೋರಿಸಿದ್ದೀನಿ. ಇದು ಇವಾಗ ರೀಸೆಂಟ್ದು ಇದು ನೋಡಿ. 5,61,000 ಆಗಿದೆ. ಆವಾಗಲದ್ರಲ್ಲಿ 5 lakh ಇತ್ತು, ಇವಾಗ 61,000 ಮತ್ತೆ ಆಗಿದೆ ಒಂದು ವಾರಲ್ಲೇ. ಪರ್ ಡೇ ಇವ್ರದ್ದು ಡೈಲಿ ಇನ್ಕಮಲ್ಲಿ ನೋಡಿ 9,000. ಅವ್ರದ್ದು ಜಾಯ್ನಿಂಗ್ ಡೇಟು 1/3/2024 ಅಂದರೆ ಮಾರ್ಚ್ 1ಕ್ಕೆ. ಇವತ್ತು ನಾನು ರೆಕಾರ್ಡ್ ಮಾಡ್ತಾ ಇರೋದು ಡೇಟ್ ಯಾವುದಪ್ಪ ಅಂತಂದ್ರೆ 18, ಅಂದರೆ ಆಲ್ಮೋಸ್ಟ್ ಒಂದು 4.5 ಮಂತ್ಸು. 4.5 ಮಂತ್ಸಲ್ಲಿ ಇವ್ರದ್ದು 5,60,000 ಅಂತಂತಂದರೆ ಆಲ್ಮೋಸ್ಟ್ 1.5 ನಿಯರೆಸ್ಟು 1,30,000 ಇವ್ರದ್ದು ಇನ್ಕಮ್ಮು. 1,30,000. ಅದೇ ಹೇಳಿದೆ ನಾನು, ಹೈ ಪ್ರೊಫೈಲು ಒಂದು ಪ್ರೊಫೆಷ್ನಲ್ಗೂ ಕೂಡ ಈ ಅಪ್ಲಿಕೇಶನ್ಸಲ್ಲಿ ನಾವು ಇನ್ಕಮ್ ಬೀಟ್ ಮಾಡ್ಬೋದು. ಹೈ ಪ್ರೊಫೈಲ್ ಪ್ರೊಫೆಷನ್ಸ್ ಕೂಡ ನಾವು ಇನ್ಕಮ್ ಬೀಟ್ ಮಾಡ್ಬೋದು ಈ ಅಪ್ಲಿಕೇಶನಲ್ಲಿ ವರ್ಕ್ ಮಾಡಿ. ಇದರಲ್ಲಿ ವರ್ಕ್ ಮಾಡೋದೇನು, ಜಸ್ಟ್ ನಾವು ರೀಚಾರ್ಜ್ ಮಾಡ್ಕೊಳ್ಳಿ. ರೀಚಾರ್ಜ್ ಮಾಡೋರನ್ನ ಈ ಅಪ್ಲಿಕೇಶನ್ ಕನೆಕ್ಟ್ ಮಾಡಿ. ನಿಮ್ಮ ಥರ ಎಷ್ಟೆಲ್ಲ ಇದರಲ್ಲಿ ಕನೆಕ್ಟ್ ಮಾಡ್ತೀರಾ ಅಷ್ಟು ನಿಮಗೆ ರೆಫರಲ್ ಇನ್ಕಮ್ ಬರುತ್ತೆ. ಜೊತೆಗೆ ಅವರು ಟೀಮ್ ಅವ್ರು ಏನೆಲ್ಲ ವರ್ಕ್ ಮಾಡ್ತಾರೆ, ಏನೆಲ್ಲ ರೀಚಾರ್ಜ್ ಮಾಡ್ಕೋತಾರೆ ಅದ್ರದ್ದು ಇನ್ಕಮ್ ಬರುತ್ತೆ. ಪ್ಲಸ್ ಕಂಪ್ನಿದು ರಾಯಲ್ಟಿ ಇನ್ಕಮ್ ಬರುತ್ತೆ. ಪ್ಲಸ್ ಕಂಪ್ನಿದು ಒಂದು ಇನ್ಸೆಂಟಿವ್ ಬರುತ್ತೆ. ಅದ್ರ ಜೊತೆಗೆ ಇನ್ನೂ ನಿಮಗೆ ಇನ್ನೊಂದು ಅವ್ರದ್ದು ತೋರಿಸ್ತೀನಿ. ಇದರಲ್ಲಿ ತುಂಬ ಒಂದು ಯೂಸ್ಫುಲ್ಲು ಅಂದರೆ ಇದರಲ್ಲಿ ನೋಡಿ, ಜಡ್ ಬಾಜಾರ್ ಅಂತ ಇಲ್ಲೊಂದು ಅಪ್ಲಿಕೇಶನ್, ಒಂದು ಈ ಪೋರ್ಟಲ್ ಇದೆ, ಇ ಕಾಮರ್ಸ್ ಪೋರ್ಟಲ್, ಅಮೆಜಾನು, ಫ್ಲಿಪ್ಕಾರ್ಟ್ ಥರ. ಇದರಲ್ಲಿ ನಾವು ಏನೆಲ್ಲ ಒಂದು ಆನ್ಲೈನ್ ಶಾಪಿಂಗ್ ಮಾಡ್ತೀವಿ, ನಮ್ಮ ರಿಕ್ವೈರ್ಡ್ ಪ್ರಾಡಕ್ಟ್ಗಳೆಲ್ಲ ಆ ಥರ ನೋಡಿ. ಇಲ್ಲಿ ವೆಲ್ಕಮ್ ಟು ಜಡ್ ಬಾಜಾರ್. ಇದರಲ್ಲಿ ನೋಡಿ ವುಮೆನ್ಸ್ ಕಲೆಕ್ಷನ್ ಇದೆ, ಜೊತೆಗೆ ಮೆನ್ಸ್ ಕಲೆಕ್ಷನ್ ಇದೆ, ಜೊತೆಗೆ ಮೊಬೈಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇದೆ, ಅದೇ ಥರ ಹೋಮ್ ಆ್ಯಂಡ್ ಲಿವಿಂಗ್ಸ್ ಇದೆ, ಬಾಯ್ಸ್ ಆ್ಯಂಡ್ ಕಿಡ್ಸು. ಅದರ ಜೊತೆಗೆ ಇವೆಲ್ಲ ಡಿಫ್ರೆಂಟ್ ಟೈಪ್ ಪ್ರಾಡಕ್ಟ್ಗಳು ನಾವು ಇದರಲ್ಲಿ ನಾವು ಪರ್ಚೇಸ್ ಮಾಡಿದೆ ಅಂತಂದರೆ ಅದರದಲ್ಲೂ ಕೂಡ ನಮಗೆ ಕಮಿಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ತುಂಬ ಒಂದು ಹೈ ಇನ್ಕಮ್ ಜನ್ರೇಟ್ ಮಾಡೋಂಥ ಒಂದು ಅಪ್ಲಿಕೇಶನ್ಸ್ ಇದೆ. ಇದು ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಇದೆಲ್ಲ ಡಿಟೇಲ್ಸು ಇದರಲ್ಲಿ ಹೆಂಗೆ ಜಾಯ್ನ್ ಆಗಬೇಕು ಅಂತಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನೊಂದು ಲಿಂಕ್ ಶೇರ್ ಮಾಡಿದ್ದೀನಿ.
ಲಿಂಕಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಇದರಲ್ಲಿ ಜಾಯ್ನಿಂಗ್ ಆಗ್ಬೋದು. ಆಮೇಲೆ ಇದರಲ್ಲಿ ನೆಕ್ಸ್ಟು ನೀವು ಇದರಲ್ಲಿ ಒಂದು ಫೈನಾನ್ಷಿಯಲಿ ಒಂದು ಫ್ರೀಡಮ್ ತೊಗೋಬೋದು, ಒಂದು ಟೈಮ್ ಫ್ರೀಡಮ್ ತೊಗೋಬೋದು. ಇದರಲ್ಲಿ ಒಂದು ಹೈ ಲೆವೆಲ್ ಇನ್ಕಮ್ ಜನ್ರೇಟ್ ಮಾಡ್ಕೋಬೋದು. ನಾವು ಒಂದು ಡ್ರೀಮ್ಸ್ಗಳು ಫುಲ್ಫಿಲ್ ಮಾಡ್ಕೋಬೋದು. ಅಂಥ ಪಾಸಿಬಿಲಿಟಿ ಇರೋಂಥ ಇದೊಂದು ಅಪ್ಲಿಕೇಶನ್ಸ್ ಇದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಒಂದು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲ ಜೊತೆಗೆ. ಎಲ್ಲರಿಗೂ ಇದರದೊಂದು ಅಪರ್ಚುನಿಟಿ ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಇದರದೊಂದು ಅರ್ನಿಂಗ್ ಅಪರ್ಚುನಿಟಿ ಎಲ್ಲರಿಗೂ ಸಿಗಲಿ ಅಂತ. ಆಮೇಲೆ ಈ ಚಾನಲು ಇದೇ ಥರ ಒಂದು ಈ ಬಿಸ್ನೆಸ್ ರಿಲೇಟೆಡು ಒಂದು ಅಪ್ಡೇಟ್ಸು, ಒಂದು ಇನ್ಫಾರ್ಮೇಷನ್ಸು ರೆಗ್ಯುಲರ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.